ನಿಮ್ ಮಗ ಹೇಳ್ತಿರಲ್ರಿ ಬಾಜು ಮನೆ ಹುಡುಗಿ ಚುಡಾಸತ್ತ ನೋಡ್ರ. ಏ ಮುಂಜಾನಿಂದ ಸಂಜೆ ಮಟ್ಟ ಇದ್ದ ಮಾಡ್ತಿರ್ತಿ ಎಲ್ಲೇನಿ ಇನ್ಮ್ಯಾಗ ಆ ಹುಡುಗಿನ ಕಣ್ಣು ಐತಿ ನೋಡಂಗಿಲ್ಲ. ಆಯ್ತು ಯಪ್ಪ ಇನ್ನೊಮ್ಮೆ ನೋಡಂಗಿಲ್ಲ. ಯಾಕಂದ್ರೆ ನಮ್ಮ ಹುಡುಗಿ ಅಷ್ಟಕ್ಕೂ ಸೂಸೈಡ್ ಅಟೆಂಪ್ಟ್ ಯಾಕಮ್ಮ ಮಾಡ್ಕೊಂಡೆ? ಸಾಲದ ಕಾಟ ತಡಿಯಕ್ ಆಗ್ದಿರ ಡಾಕ್ಟ್ರೆ. ಸಾಲ ಯಾಕೆ ತಗೊಂಡೆ? ಸಾಲ ತೀರ್ಸಕ್ಕೆ ಡಾಕ್ಟ್ರೆ. ಅಯ್ಯೋ ಸಾಲ ಏನಕ್ ತಗೊಂಡೆ ಅಂತ ಕೇಳಿದ್ದು. ಅದ ದುಡ್ಡಿಲ್ದೆ ತಗೊಂಡೆ ಡಾಕ್ಟ್ರೆ. ಕಂಟ್ರೋಲ್. ಹಿಂಗೆ ಉಲ್ಟಾ ಆನ್ಸರ್ ಮಾಡ್ತಾ ಇದ್ರೆ ಬಾಯಿಗೆ ಇಂಜೆಕ್ಷನ್ ಹಾಕ್ಬಿಡ್ತೀನಿ. 10 ರೂಪಾಯಿ ಬಡ್ಡಿ ಅಂತ ಹೇಳಿದ್ರು ಸಾಲ ಮಾಡ್ಬಿಟ್ಟಿದೀನಿ ಡಾಕ್ಟ್ರೆ. A few moments later. ನಮ್ ಕೈಯಲ್ಲಿ ಆಗಿದ್ದೆಲ್ಲ ಪ್ರಯತ್ನ ಮಾಡಿ ಉಳ್ಸಿದೀನಪ್ಪ. ನೋಡಮ್ಮ ನಿನ್ ಮಗನ್ಗೋಸ್ಕರ ಆದ್ರೂ ನೀನ್ ಬದುಕ್ಬೇಕು. ಅವ್ ನನ್ ಮಗ ಅಲ್ಲ ಡಾಕ್ಟ್ರೆ. ಮತ್ತೆ ಇನ್ಯಾರಮ್ಮ? ಅದೇ 10% ಸಾಲ ಕೊಟ್ಟಿರೋದು ಅವರೇ ಡಾಕ್ಟ್ರೆ. 10% ಬಡ್ಡಿಗೋಸ್ಕರನ ಇವ್ರನ್ನ ಬದುಕ್ಸಕ್ ಹೇಳಿದ್ದು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಣ್ಣ ಸ್ವಲ್ಪ ಕುರ್ಕುರೆ ಪ್ಯಾಕೆಟ್ ಕೊಣ. ಅಣ್ಣ ತುಂಬಾ ಹೊಟ್ಟೆ ಹಸುವಾಗ್ತೈತೆ, ಇಲ್ಲೆಲ್ಲಾದ್ರೂ ಹೋಟ್ಲ್ ಐತಣ್ಣ ಊಟ ಮಾಡಕ್ಕೆ? ಊಟನಾ? ನೋಡಣ ಊಟ ಮಾಡಕ್ಕೆ. ಓ ಅಣ್ಣ ಇಲ್ಲಿ ಯಾವ್ದು ಹೋಟೆಲ್ ಇಲ್ಲ ಅಣ್ಣ, ನಮ್ದೇ ಹೋಟೆಲ್ ಐತ್ ಬರ್ರ ಅಣ್ಣ ಕರ್ಕೊಂಡ್ ಹೋಗ್ತೀನಿ. ಅಲ್ಲಿ ಬರ್ರಿ ಕುತ್ಕೊಳ್ಳಿ ಅಣ್ಣ ಕುತ್ಕೊಳ್ಳಿ. ನಮ್ದೇ ಹೋಟೆಲ್ ಅಣ್ಣ ಇದು, ತಿನ್ನಿ. ಅಣ್ಣ ಅಷ್ಟು ದೂರದಿಂದ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಹಾ ಇರ್ಲಿ ಅಣ್ಣ, ಬಾಯ್ ಅಣ್ಣ, ಬಾಯ್. ಮಚ್ಚ ಏನೋ ನಿನ್ ವಿಡಿಯೋ ಹೆಂಗ್ ಓಡ್ತಿದೆ ತೋರ್ಸ್ ಮಚ್ಚ ನೋಡು. ಪಾಪ ಇವ್ರ ಹತ್ರ ದುಡ್ಡು ಇರ್ಲಿಲ್ಲೇನು, ಅದಕ್ಕೆ ಕೆಳಗ್ ಬಿದ್ದಿರೋ ಕುರ್ಕುರೆ ತಗೊಂಡ್ ತಿಂತಿದ್ರು. ಊಟ ಅಂತ ಹೇಳಿದ್ರು, ಅದಕ್ಕೆ ನಾನು ಬನ್ನಿ ಊಟ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಹೋದೆ. ನಿಮ್ ಅಕ್ಕ ಪಕ್ಕದಲ್ಲಿ ಇಂಥವ್ರು 4 ಜನ ಇದ್ರೆ ಹೆಲ್ಪ್ ಮಾಡಿ ಸಾಕು, ಏನು ಬೇಡ. ಆಯ್ತಾ ನಿಮ್ದು? ಆಯ್ತು. ನನಗೆ ಒಂದೊಂದ್ಸರಿ ಅನ್ಸುತ್ತೆ ನನ್ಕಿನ್ನ ನಿಮ್ ಕಾರೇ ಇಷ್ಟ ಅಂತ. ಹೌದು, ಯಾಕಂದ್ರೆ ಯಾವಾಗ್ಲೂ ಇದು ನನ್ ಕಂಟ್ರೋಲ್ ಇರುತ್ತೆ. ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಬ್ರೇಕ್ ಹಾಕಿ ನಿಲ್ಲಿಸ್ಬಿಡ್ತೀನಿ. ಸರ್ ನೋಡಿ ಯಾವ್ದು ಬೇಕು ಸರ್? ಇದೊಂದು ಶರ್ಟ್, ಪ್ಯಾಂಟ್ ಪ್ಯಾಕ್ ಮಾಡಿ ಸರ್, ಇದು ಚೆನ್ನಾಗಿದೆ. ಓ ಮಗ. ಸರ್ ನೋಡಿ ಯಾವ್ದು ಬೇಕು ಸರ್? ಇದೊಂದು ಶರ್ಟ್, ಪ್ಯಾಂಟ್ ಪ್ಯಾಕ್ ಮಾಡಿ ಸರ್, ಇದು ಚೆನ್ನಾಗಿದೆ. ಓ ಮಗ, ಜೈಲಿಂದ ಒಂದ್ 2 ದಿವಸ ಆಯ್ತು ಕಣ್ಲಾ. ಸರಿ ಮಗ, ಯಾಕೆ ಹೋಗಿದ್ದೆ ಜೈಲಿಗೆ ನೀನು? ಏನು ಇಲ್ಲ ಕಣ್ಲಾ, ನಿನ್ ಬಟ್ಟೆ ಅಂಗಡಿ ಇಲ್ವಾ, ಬಟ್ಟೆ ತಳಕ್ ಹೋಗಿದ್ದೆ. ಅಣ್ಣನ್ ಮದ್ವೆ ಇತ್ತು, ಒಂದು ಸಂಜೆ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಪರಸ್ ಮನೇಲಿ ಬಿಟ್ಟು ಬಂದಿದ್ದೆ, ಕೇಳಿಲ್ಲ. ಹಂಗೆ ಒಂದ್ ಸ್ವಲ್ಪ ಮಾತು ಚೀತು ಆಯ್ತು, ಹಂಗಾಗಿ ಬರ್ತು. ಸರಿ ಮಗ, ಬರ್ತೀನಿ. ಆಯ್ತು. ಎಷ್ಟಣ್ಣ ನಂದು? ಅಣ್ಣ ನಿಮ್ದ 1,500 ಅಣ್ಣ ಬರೀ ಅಷ್ಟೇ. 1,500? ಹಾ, ಬರ್ಸ್ತಾ ಬಂದಿಲ್ಲ, ನಾಳೆ ಬಂದ್ ಕೊಟ್ರೆ ಆಗುತ್ತಾ? ಅಯ್ಯೋ ಏನು ಇಲ್ಲ ಅಣ್ಣ, ತಗೊಳ್ಳಿ ಅಣ್ಣ, ನಿಮ್ದೇ ಅಂಗಡಿ, ಯಾವಾಗ ಬೇಕಂದ್ರೆ ಬಂದ್ ಕೊಡಿ ಅಣ್ಣ. ಆಯ್ತಣ್ಣ, ಸರಿ ಅಣ್ಣ, ಬರ್ತೀನಿ. ಬೇಗ ಹೋಗೋಣ. ಮಗ ಹೆಂಗಿತ್ತು ನಮ್ಮ ಐಡಿಯಾ? ಅಂಗಡಿ ಹೋಗೋಣ. ನಾನು ಆಲ್ರೆಡಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಯಾರನ್ನೇ? ಸೂರ್ಯ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಛೇ, ನನಗ್ ಮಾಡ್ಬಾರ್ದಿತ್ತು, ನಂದೇ ತಪ್ಪು. ಯಾಕೆ ಏನಾಯ್ತು ಹಂಗ್ ಗೊಣ್ಗಾಡ್ಕೊಂಡ್ ಬರ್ತಿದ್ಯಾ? ಸ್ವಾತಂತ್ರ್ಯ ದಿನಾಚರಣೆ ಅಂದ್ಮೇಲೆ ಎಲ್ಲಾ ಪ್ರಾಣಿ ಪಕ್ಷಿಗೂ ಸ್ವಾತಂತ್ರ್ಯ ಸಿಗ್ಬೇಕ್ ತಾನೆ? ಓ ಹೌದು, ಅದಕ್ಕೇನಿವಾಗ? ಒಂದ್ ಪಾರಿ ಒಳಗ್ ಗೂಡಲ್ಲಿತ್ತ, ಅದನ್ನ ತೆಗ್ದ್ಬಿಟ್ಟು ಆಚೆ ಬಿಟ್ಟೆ. ಒಳ್ಳೆ ಕೆಲ್ಸನೇ ಮಾಡಿದ್ಯಲ್ಲೇ, ಖುಷಿ ಪಡು, ಅದಕ್ಕೆ ಯಾಕೆ ಗೊಣ್ಗಾಡ್ತಾ ಇದೀಯಾ? ಆಚೆ ಬಂದ್ ಒಂದ್ ಸ್ವಲ್ಪ ದೂರ ಹೋಗೋಷ್ಟ್ರಲ್ಲಿ ಬೆಕ್ ಬಂದ್ ಹಿಡ್ಕೊಂಡ್ ಹೋಗ್ಬಿಡ್ತು. ಅದು ಗೂಡಲ್ಲಾದ್ರೂ ಬಿಟ್ಟಿದ್ರೆ 1-2 ದಿನ ಜೀವಂತವಾಗಿರೋದಲ್ಲೇ. ಹ್ಯಾಪಿ ಇಂಡಿಪೆಂಡೆನ್ಸ್. ಹಲೋ ಅಕ್ಕ. ಹಲೋ, ಹಾ ಹೇಳಪ್ಪತ್ತಮ್ಮ. ಮೊನ್ನೆ ರಾಖಿ ಕಟ್ಟಿದ್ದಲ್ವಾ ತಮ್ಮ ಅಂತ ನೀನು, ಅವಾಗ ರೊಕ್ಕ ಯಾವಿರ್ಲಿಲ್ಲ, ಈಗ ಪೇಮೆಂಟ್ ಆಗ್ಯವ. 200 ರೂಪಾಯಿ ಫೋನ್ ಪೇ ಮಾಡಿ ನೋಡಕ. ನೋಡ ಚಂದು, ನಮ್ ತಮ್ಮಗೆ ನಾನು ರಾಖಿ ಕಟ್ಟಿದ್ನೆಲ್ಲ 200 ರೂಪಾಯಿ ದುಡ್ಡು ಹಾಕಿದ್ದಾನೆ. ಮೆಸೇಜೇ ಬಂದಿಲ್ಲ. ಮೆಸೇಜ್ ಬಂದಿಲ್ಲ? ಗಾಳಿ ಕಡಿಮೆ ಐತಲ್ಲ, ಬಂದಿಲ್ಲ. ಬ್ಯಾಲೆನ್ಸ್ ಚೆಕ್ ಮಾಡು. ಓ ಬ್ಯಾಲೆನ್ಸ್ ಚೆಕ್ ಮಾಡಕ? 350 ರೂಪಾಯಿ ಇತ್ತು ಕಣ. ಏನೋ 350 ರೂಪಾಯಿ ಐತಾ? ಅದ್ರಾಗ 100 ರೂಪಾಯಿ ಅಕ್ಕ, ಇಲ್ಲಿ ಗಾಡಿಗೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿ. ಯಪ್ಪ, ಈ ಚಿಕ್ಕ ಮಕ್ಳು ಅದೆಷ್ಟು ಕೆಟ್ಟ ಮಾತಾಡೋದ್ ಕಲ್ತಿದಾರೆ.
ಅಲ್ಲ ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮ ಆದ್ರೂ ಬುದ್ಧಿ ಹೇಳ್ಕೊಡೋದ್ ಬೇಡ್ವಾ? ನನ್ಗಿವತ್ ಲಿಟ್ರಲಿ ಶಾಕ್ ಆಗೋಯ್ತು. ನನ್ ಪ್ಯಾಡಿಂಗ್ ನಾನು ರೋಡಲ್ಲಿ ಹೋಗ್ತದೆ, ಜಸ್ಟ್ ಒಂದ್ ಹುಡುಗಂಗೆ, ಚಿಕ್ಕ ಹುಡುಗಂಗೆ ಹಾಯ್ ಪುಟ್ಟ ಅಂದೆ, ವಾಪಸ್ ಕೆಟ್ಟ ಮಾತಲ್ಲಿ ಬೈದ್ ಬಿಡದ ಅದ್ ನಂಗೆ, ಹಾಯ್ ಆಂಟಿ ಅಂದ್ಬಿಡದ. ಅಲ್ಲ ಮಕ್ಳು ಅವ್ರ ಜನ ಬುದ್ಧಿ ಇರಲ್ಲ, ಈ ಅಪ್ಪ ಅಮ್ಮ ಆದ್ರೂ ಬುದ್ಧಿ ಕಲ್ಸಕ್ಕಾಗಲ್ವಾ? ಆಳ ದಿಲ್ಲಿರಂಗೈತೆ. ನಮಸ್ಕಾರ ಕಾರಣ. ಅದಕ್ಕೆ ನಮ್ ದೇಶದ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಎಲ್ಲಂದ್ರೂ ಅಲ್ಲೇ. ಅಣ್ಣ ಯಾವಾಗಿಂದ ಮಾಡ್ತಾ ಇದ್ದೀರಾ? 1947 ನಡ್ಸ್ಕೊಂಡ್ ಬಂತಿರೋದು, ಸ್ವಾತಂತ್ರ್ಯ ಸಿಕ್ತಲ್ಲ ಅವಾಗಿಂದ, ನಮ್ ತಾತನ ಕಾಲಿಂದ ಇದು. ಯಾವಾಗಿಂದ ಮಾಡ್ತಾ ಇದ್ದೀರಾ? ಬೇಕು ಕೊಡ್ರಿ, ತಿನ್ಬೇಕು ಅಂತ ಕೇಳಿದ್ ನಾನು. ನೀವು ನೋಡಿದ್ರೆ ಹಿಸ್ಟ್ರಿ ಹೇಳ್ಕೊಂಡು ನಿಂತಿದ್ರಿ. ನೀವು ತಾತನ ಕಾಲದಿಂದ ಆದ್ರೂ ಮಾಡಿ, ನಿಮ್ಮ ಅಪ್ಪನ ಕಾಲದಿಂದ ಆದ್ರೂ ಮಾಡಿ. ಮಚ್ಚ, ಇನ್ಮೇಲೆ ನಾನು ಎಣ್ಣೆ ಹೊಡೆದ್ ಬಿಟ್ಬಿಡ್ತೀನಿ ಕಣ. ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದು ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನಯ್ಯ? ಏನ್ ಅಂಕಲ್, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅಂತ ಒಳ್ಳೊಳ್ಳೆ ಮೆಸೇಜ್ ಕೊಡೋ ವಿಡಿಯೋಸ್ ಮಾಡ್ತೀರಾ, ನೀವೇ ಹೆಲ್ಮೆಟ್ ಹಾಕೊಳ್ದಂಗ್ ಹೋಗ್ತಿದ್ದೀರಲ್ಲ, ಇದ್ ಸರಿನಾ? ಇದು ಆಕರ್ಷಕ ದಂಪತಿಗಳು ಗಂಡ ಹೆಂಡತಿ ಇಬ್ರು ಬಂದು ಮಾಡುವಂತ ಕಾರ್ಯಕ್ರಮ. ಅಲೋ, ಅವಳು ನಿಮ್ಮೆಂಡ್ರಲ್ಲ, ನನ್ನೆಂಡ್ರು. ನನ್ ಮಾತೆ ಕೇಳೋದು ಹೆಂಗ್ ಬಂದ್ಬಿಟ್ಟವಳು ಬರ್ಲಿ? ಹಂಗಲ್ಲ ಕಣ್ರಿ, ಇದು ಆಕರ್ಷಕ ದಂಪ ಇಬ್ರು ಗಂಡ ಹೆಂಡತಿ ಬಂದು ನೀವೆಷ್ಟು ಅನ್ಯೋನ್ಯವಾಗಿದ್ದೀರಾ. ಅಯ್ಯೋ, ಅನ್ಯೋನ್ಯವಾಗಿದ್ದೋದಕ್ಕೆ ಮಕ್ಕಳಾದದ್ದು. ಹಂಗಲ್ಲ ರೀ, ನಾನ್ ಕೂಲ್ ಆಗಿರ್ಬೇಕು ನೋಡ್ರಿ. ಚೇರ್ ಇಲ್ವಾ? ಒಂದ್ ಚೇರ್ ಅಂತ ಅಟ್ಟಿಲ್ ಇದ್ಯಾಕ್ ಬಾಬ್ಲಿ ಹಿಂಗ್ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ? ಏನಾಯ್ತು? ಲೈಫಲ್ಲಿ ಫಸ್ಟ್ ಟೈಮು ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತೈತೆ. ಅಂತದೇನ್ ತಪ್ಪು ಮಾಡ್ದೆ? ಬುದ್ಧಿ ಇರೋ ಹುಡುಗಿ ನೋಡಿ ಮದ್ವೆ ಆಗ್ಬೇಕಿತ್ತು. ಬುದ್ಧಿ ಇರೋಳಾಗಿದ್ರೆ ನೀನೊಂದ್ ಮದ್ವೆನೇ ಆಗ್ತಾ ಇರ್ಲಿಲ್ಲ ಅಲ್ವಾ? ನಾನು ಅದನ್ನೇ ಅನ್ಕೊಂತಿದ್ದೆ, ಕರೆಕ್ಟ್ ಆಗಿ ಹೇಳ್ದೆ. ಮಲ್ಗಿದ್ದೀರಾ? ಪ್ರಕೃತಿ, ರಾತ್ರಿ ನಮ್ಮನೆ ಕಳ್ಳ ಬಂದಿದ್ದ ಕಡೆ. ಕಳ್ಳ ಬಂದಿದ್ನಾ? ಏನಂತ ಇಷ್ಟ ಆರಾಮಾಗಿ ಹೇಳ್ತಾ ಇದ್ದೀರಾ? ನನ್ ಎಪ್ಸದಲ್ವಾ, ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತಿದ್ದೆ. ಅಯ್ಯೋ, ಅದೆಲ್ಲ ಏನ್ ಬೇಡ ಕಣೆ, ಅವ್ನು ತುಂಬಾ ಒಳ್ಳೆ ಕಳ್ಳ, ಬಡ ಕಳ್ಳ ಕಣೆ, ಸ್ವೀಟ್ ಕಳ್ಳ. ನಾನ್ ಸ್ವೀಟ್ ತಿನ್ಬೇಕು ಅಂತ ಕೇಳಿದಕ್ಕೆ ಪಾಪ ಎಲ್ಲಿ ಹೋದ್ನೋ, ಎಲ್ಲಿಂದ ತಂದೋ ಸ್ವೀಟ್ ತಂದು ಕೊಟ್ಟ. ಅವ್ನು ಕೊಟ್ಟು ಸ್ವೀಟ್ ತಿಂದ ತಕ್ಷಣ ಹಾಗೆ ನಿಜ ಮಾಡ್ಬಿಡ್ತ, ಎಲ್ಲೇ ಮಲ್ಕೊಬಿಟ್ಟೆ ಅನ್ಸುತ್ತೆ. ಹೌದಾ ಅತ್ತೆ? ಆ ಸ್ವೀಟ್ ಕಳ್ಳ ತಂದ್ಕೊಟ್ ಸ್ವೀಟ್ ರೇಟ್ ಏನ್ ಗೊತ್ತಾ? ಗೊತ್ತಿಲ್ಲ, ಯಾಕೆ? ಒಂಚೂರು ಆ ಕಡೆ ನೋಡಿ. ಏನಿದು, ಇಡೀ ಮನೆ ಖಾಲಿ ಖಾಲಿ ಆಗಿದೆ. ನಿಮ್ ಸ್ವೀಟ್ ಕಳ್ಳ ಇಡೀ ಮನೆನೇ ದೋಚ್ಕೊಂಡು ಹೋಗಿದ್ದಾನೆ. ಅದು ಅಲ್ಲದೆ ನಿಮ್ ಮೈ ನೋಡ್ಕೊಳ್ಳಿ ಅತ್ತೆ, ಒಂದು ಒಡವೆ ಇಲ್ಲ, ಕೈಯಲ್ಲಿ ವಾಚ್ ಇಲ್ಲ, ಓಲೆ ಇಲ್ಲ, ಏನಿಲ್ಲ. ಹೂವು, ಕಲರ್ ಕಲರ್ ಹೂವು. ಏ ಗುರು, ಏನ 2 kg ಮಿಕ್ಸ್ ಹೂವು ಹಾಕು. ಹೂವು ಯಾರು ಮಾರಿಕ್ ಬಂದಿರೋರು? ನನ್ ಡವ್ ಈಚೆಗೆ ಬರ್ಲಿ ಅಂತ ನಾನೇ ಡವ್ ಮಾಡ್ತಾ ಇದೀನಿ. ಹೋಗಲ್ಲ ಈ ಏನೋ ಇಷ್ಟ ದಿನ ಆಯ್ತು, ಇಷ್ಟೇ ಕೆಲಸ ಮಾಡಿದೀರಾ? ಮಾಡ್ತಾ ಇದಾರಲ್ಲ ಸರ್. ಏನ್ ಮಾಡ್ತಾರ ಇಷ್ಟ ನಿಧಾನಕ್ಕೆನಾ? ಸರ್ ಊಟಕ್ಕೂ ಕಳ್ಸಿಲ್ಲ ಸರ್. ನಾನು ಅವತ್ತೇ ಹೇಳ್ದೆ, ನಾನು ಒಪ್ಪಿಸ್ಬಿಡಿ ಸರ್, ಇಷ್ಟೊತ್ತಿಗೆ ಮನೆ ಫಿನಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಸರಿ, ಒಪ್ಪಿಸ್ಬಿಡ್ತೀರ, ಅದೇನ್ ಮಾಡ್ತೀರಾ ಮಾಡ್ರ. ಹೇಳ್ಮೇಸ್ಲೆ. ಸರ್ ಮನೆ ರೆಡಿ ಆಗಿದೆ, ನೀವು ಮನೆ ಹತ್ರ ಬಂದ್ರೆ ಕೀ ಕೊಡ್ತೀವಿ. ಎಲ್ಲ ಸ್ಕ್ಯಾಮ್ ಅಣ್ಣ ಇವಾಗ ಅಣ್ಣ, ಎಲ್ಲ ಸ್ಕ್ಯಾಮು. ಯಾಕೋ, ಏನಾಯ್ತು? ಅಣ್ಣ ಪ್ರಾಡಕ್ಟ್ ಆರ್ಡರ್ ಮಾಡಿದೀನಿ ಅಣ್ಣ, ಇನ್ನ ಬಂದೇ ಇಲ್ಲ ಅಣ್ಣ. ಯಾಕೋ ಈ ಬಟ್ಟೆ ಬಂದಿಲ್ವಾ? ನೋ, ಬಟ್ಟೆ ಬಂದೈತಿ, ಹುಡ್ಗಿ ಬಂದಿಲ್ಲ ಅಣ್ಣ. ಜ್ಯೂಸ್ ಮಾಡ್ಕೊಡ್ತೀನಿ ಅಂದಿದೆಯಲ್ಲ, ಜ್ಯೂಸ್ ಮಾಡ್ಕೊಡಮ್ಮ. ಕೆಲಸ ಮಾಡ್ತಿರೋದ್ ಕಣ್ ಕಾಣಲ್ವಾ? ಒಂದ್ 10 ಸೆಕೆಂಡ್ ತಡಿ. ಅಲೆಕ್ಸಾ, ಸೆಟ್ ಅಲಾರ್ಮ್ ಫಾರ್ 10 seconds.
ನೀವು ಹಣವನ್ನು ಇಡಲು ಬಯಸಿದ್ದೀರಾ? ಹಾಗಾದರೆ ಬ್ಯಾಂಕ್ ಆಫ್ ಹೆಂಡತಿಯ ಹತ್ತಿರ ಇಡಿ. ಮರುಪಾವತಿ ಸ್ವಲ್ಪ ಕಡಿಮೆಯಾದರೂ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಸಾಲ ಸಿಗುವುದು ಖಂಡಿತ. ನನ್ ಗಂಡನ್ ಸಿಟ್ಟ ಬೆಂಕ್ ಇದ್ದಾನ, ಅದೇ ನನ್ ಮಾತ ಪೆಟ್ರೋಲ್ ಇದ್ದಾನ. ಮುಗಿತ್ ಕತಿ. ನಿನಗ್ ದುಡ್ಡು ಅವಶ್ಯಕತೆ ಇದ್ದಾಗ ನಾನ್ ನಿನ್ಗೆ ಹೆಲ್ಪ್ ಮಾಡ್ದೆ. ಇವಾಗ ನನಗ್ ದುಡ್ಡು ಅವಶ್ಯಕತೆ ಇದೆ, ನೀನ್ ನನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ. ಈ ಕಾಲದಲ್ಲಿ ಮನುಷ್ಯರ್ ನಂಬೋದೇ ಕಷ್ಟ ಆಗ್ಬಿಟ್ಟೈತೆ. ಮೇಡಮ್ ನೀವು ನನ್ಗೆ ಭಿಕ್ಷೆ ತಾನೇ ಮೇಡಮ್ ಹಾಕಿದ್ದು? ನೀನು ಭಿಕ್ಷೆ ಅನ್ಕೊಂಡೆ ಹಾಕು. ಮಚ ಬಾರ ಎಣ್ಣೆ ಹೊಡಿಯೋಕನ. ನಡಿ 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 ನಡಿ. ಮಚ ಅವ್ರ ಕಾಸು ಅವ್ರೆ ಹಾಕಬೇಕಣ. ನಡಿ 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 ನಡಿ. ಅಯ್ಯ ಅಲ್ಲಿ ಕಲರ್ಸ್ ಮೊಬೈಲ್ ಅಲ್ಲಿ ಹೊಸ ಐಫೋನ್ ತಂತಿದ್ದೆ, ಟಿವಿ ಕೊಡ್ತಿದ್ರು ಫ್ರೀಯಾಗಿ, ನಿನಗೆ ಕೊಡೋಣ ಅಂತಿದ್ದೆ. ನಡಿ ನಡಿ ನಡಿ. ನನ್ಗೆ ಹೊಡೆದ್ರಿ ಅಲ್ವಾ? ನನ್ ಕೆನ್ನೆ ಮುಟ್ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರಿ ನೀವು. ನಾನು ಈ ಮನೆ ಬಿಟ್ಟು ದೂರ ಹೋಗ್ತೀನಿ, ಅಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತೀನಿ. ನಿಮ್ ಮನೆ ಹೊಸಲು ತೊಳೆಯೋದಿಲ್ಲ ನಾನು. ಪುಟ್ಟಿ, ಒಬ್ಬಟ್ಟು ಮಾಡಿದ್ದೀನಿ, ಎಷ್ಟು ಬೇಕು ಕೇಳು? 4 ಸಾಕು. ಮನೆ 2,000 ಕೇಳಿದ್ದಲ್ಲ, 5,000 ಹಾಕಿದ್ದೀನಿ, ಇಟ್ಕೋ ಆಯ್ತಾ? ಮತ್ತೆ 2,000 ರೂಪಾಯಿ ಹಾಕ್ತೀಯ? ಲಘು ಹಾಕು, ಮೊದ್ಲ ನನ್ ಕಡೆ ರೊಕ್ಕ ಇಲ್ಲ. ರೀ, ನಿಮ್ಗೊಂದ್ ಗುಡ್ ನ್ಯೂಸ್, ಒಂದ್ ಬ್ಯಾಡ್ ನ್ಯೂಸ್. ಹೌದಾ? ನಾನೊಂದ್ ವಾರ ಊರ್ಗ್ ಹೋಗ್ತಾ ಇದ್ದೀನಿ. ಓ ಹೌದಾ? ಬ್ಯಾಡ್ ನ್ಯೂಸ್ ಏನು? ರೀ ಇಲ್ಲಿ ಕೇಳಿ, ನಾನು ಮೊದ್ಲು ಪೆಪ್ಸಿ ಬಾಟ್ಲಿ ತರ ಸ್ಲಿಮ್ ಆಗಿದ್ದೆ, ಗೊತ್ತಾ? ಅಯ್ಯೋ ಇಲ್ಲ ಬಂಗಾರಿ, ನೀನ್ ಈಗ್ಲೂ ಪೆಪ್ಸಿ ಬಾಟ್ಲಿ ತರಾನೇ ಇದೆಯಾ? ಹೌದಾ? ನಿಜನಾ? ಹಾ, ಮೊದ್ಲು 200 ml ಬಾಟ್ಲಿ ತರ ಇದ್ದೆ, ಇವಾಗ 2 ಲೀಟರ್ ಬಾಟ್ಲಿ ತರ ಇದೆಯಾ? ಇಷ್ಟೊಂದು ಖರಾಬಾಗಿ ಹಣೆ ಬರ ಇರಕ್ಕೆ ಹೆಂಗ್ ಸಾಧ್ಯ? ನಾನು ಆಯ್ಕೊಂಡು ತಿಂತೀನಿ, ಜೊತೆಗೆ ನನ್ನ ಫ್ರೆಂಡ್ಸು ಆಯ್ಕೊಂಡು ತಿಂತಾರೆ. ಆದರೂ ಯೋಚನೆ ಮಾಡ್ತಾ ಇರ್ತೀನಿ, ಒಂದಿನ ನನ್ನ ಫ್ರೆಂಡ್ಸ್ ಎಲ್ಲ ಶ್ರೀಮಂತರಾಗ್ತಾರೆ, ನನಗೆ ತಿನ್ನೋಕೆ ಕುಡಿಯೋಕೆ ಎಲ್ಲ ಕೊಡಿಸಿ ನನ್ನನ್ನು ಸಾಕೋತಾರೆ ಅಂತ. ಇಲ್ಲಪ್ಪ, ಎಲ್ಲ ಆಯ್ಕೊಂಡು ತಿನ್ನೋರು. ಗೌಂಡಿ ಮಿಸ್ತ್ರಿ, ಇವತ್ತ ಲಗು ಲಗು ಕೆಲಸ ಮುಗಿಸ್ಬಿಡೋಣ್ರಿ. ದಿನ ಜಾಂದೆ ಪಗಾರ ಅಂತೆ ಮಾಡೋದ್ ಬ್ಯಾಡ್ರಿ ನಾವೇ. ಕಾಮ್ ಜಾಂದೆ ಪಗಾರ ಅಂದೆ ಅನ್ನೋಣ್ರಿ. ಪಟ್ ಪಟ್ ಮಾಲ್ ಎಬಿಸ್ಕೊಟ್ರೆ ಕೆಲ್ಸ ಮುಗಿತೈತಿ. ಪಟ್ ಪಟ್ ಕೊಡ್ತೀವ್ರಿ. ಪಟ್ ಪಟ್ ಕೊಡ್ತೇವ್ರಿ ಮಿಸ್ತ್ರಿ. ಹೇಳೋ ಇಲ್ಲೇ, ನೀ ಲಗು ಲಗು ಮಾಲ್ ಕಲಸ್ಕೋಗ. ಆಯ್ತ್ರಿ ಮಿಸ್ತ್ರಿ, ಪಟ್ ಪಟ್ ಕಳ್ಸ್ಕೊತೇನ್ರಿ ಮಾಲೆ. ಕೇಳಮ್ಮ ಇಲ್ಲೇ, ನೀ ಲಗು ಲಗು ತಗೊಂಡ ಬ್ಲಾಕ್ ಇಡಲ್ 20. 20 ಬ್ಲಾಕ್? ಹೋಗ್ರಿ ಮಿಸ್ತ್ರಿ, ನೀವು ಕೊಡೋ 400 ರೂಪಾಯಿ 20 ಬ್ಲಾಕ್ ಎತ್ತಿಡಕ್ ಆಗಂಗಿಲ್ಲ. ನನ್ ಸಾಯಿಸ್ಬೇಕಂತ ಮಾಡಿರಿ. ನಾನ ಮಾಲ್ ಕಳಿಸ್ತೀನಿ, ಇವ ಬ್ಲಾಕ್ ಎತ್ತಿಡ್ತಾನ ತಗೋರಿ. ಅಯ್ಯೋ ಸೊಂಟ, ಇದೇನ್ ಮಾಲ್ ಕಲ್ಸೋದು ಜಗ್ಗಿ ವಜ್ಜಿ ಕೆಲಸ ಆಗತ್ತದ ನನಗ. ಸುಮ್ಮನೆ ಮಿಸ್ತ್ರಿ ಹೇಳ್ಬಿಡ್ತೇನೆ, ಇದು ಕೆಲಸ ಆಗೋದ್ ನಂಗ ಅಂತಂದೆ. ಮಿಸ್ತ್ರಿ, ನಂಗ ಅದ್ ಮಾಲ್ ಕಲ್ಸೋದು ಬಾಳ ವಜ್ಜಿ ಕೆಲಸ ಆಗಾಕತ್ತೈತ್ರಿ. ಒಂದ್ ಕೆಲಸ ಮಾಡ್ಲಿರಿ, ಅವನ ಬ್ಲಾಕ್ ಎತ್ತಿಡ್ಲಿ, ಅವನ ಮಾಲ್ ಕಳಿಸ್ಲಿರಿ. ನಾನ್ ನಿತ್ಕೊಂಡ್ ನಿಮ್ಗೆ ಹೇಳ್ತೀನ್ರಿ ಹೆಂಗ್ ಕಟ್ಬೇಕ್ ಮನಿ ಅಂತಂದ. ಮತ್ ಚಂದ ಹೇಳ್ತೀನ್ರಿ ನಾನು ಹೆಂಗ್ ಕಟ್ಬೇಕಂತಂದ. ಏ ನಡಿ ಮನಿಗ್ ನಡಿನಿ. ಕೆಲ್ಸ ಮಾಡುದಿಲ್ಲ ಅಂತ ನಿಂತ ಹೇಳ್ತಾಳಂತೆ. ನಿಂತ ಹೇಳಾಕ ರೊಕ್ಕ ಕೊಡ್ಲಿ ನಿನಗ? ಕೆಲ್ಸ ಮಾಡುದಿಲ್ಲ ಅಂದ್ರೆ? ಅಯ್ಯ ಹೋಗಪ್ಪ ಹೋಗ, ಯಾರ್ ಮಾಡ್ತಾರ ಕೆಲ್ಸ? ಏ ಶಂಕರಣ್ಣ, ಬಾ ಹೋಗೋಣ. ಕೆಲ್ಸ ಏನ್ ಬೇಕಾಗಿಲ್ಲ, ಹೆಂಗಂಗಾರ ಮಾತಾಡಕ ನಾವ. ಹೌದಾ? ಬ್ಯಾರೆ ಕಡೆ ಹೋಗೋಣ. ನಂಗೂ ಬ್ಲಾಕ್ ವಜ್ಜಾಗ್ಬಿಟ್ಟಾವ ಮುಕ್ಕಳರಿ, ನಡಿ ಹೋಗೋಣ. ಮಹಾರಾಜ ಅಶೋಕನು ಸ್ಮಾರ್ಟ್ ಆಗಿ ಇದ್ದನು. ಅವನು ಸ್ಮಾರ್ಟ್ ಅಲ್ವೇ, ಅದು ಸಾಮ್ರಾಟನಾಗಿದ್ದನು. ಏನ್ ಓದ್ತಿರೋ ಈಗಿನ ಮಕ್ಳು? ಮನೋಣ ಏನೋ ಅಮ್ಮ, ಮನೋಣ ಇಲ್ವಾ? ಬಿರಿಯಾನಿ ತಿಂತಾವನೆ. ಬಿರಿಯಾನಿನಾ? ನೀರು ಇಷ್ಟನಾ? ಮನೆಗೆ ಹೋಗಿ ನಿಮ್ಮ ಅಮ್ಮನ್ಗೆ ಹೇಳಿ ಮಾಡಿಸ್ಕ ತಿನ್ನಾಗ. ವೆಲ್ಕಮ್ ಮೈ ಗ್ಯಾಂಗ್, ವಾಟ್ಸ್ ಅಪ್ ಮೈ ಹುಡ್?
ನೀನು ನಾಯಿ ಅಲ್ಲ? ಅವಯ್ ಸೋಣೆ ರಸ್ತೆ ಮೇಲೆ ಹೋಗ್ತಾ ಇದ್ದೆ ನೀನು ನನ್ಗೆ ನಾಯಿ ಹೇಳ್ತೇನೆ ನೀನು. ನಿನ್ನ ಹೆಸರೆಂತ? ಬಾವು. ನಾಯಿ ಹೆಂಗ್ ಬೊಗಳ್ತೈತಿ? ಬಾವು. ಆಗ್ತಲ್ಲ ಮತ್ತ ನಾಯಿ. ನೀನು ಅದು ನನಗೆ ಪೆನ್ಷನ್ ಕೊಡ್ಬೇಡ ಈಗ ನೀನು. ಪೆನ್ಷನ್? ಪೆನ್ಷನ್ ನನಗೆ ಬರಂಗಿಲ್ಲ, ನಿನಗೆ ಎಲ್ಲಿಂದ ಕೊಡ್ಲಿ? ಅದು ಪೆನ್ಷನ್ ಅಲ್ಲ, ಅದು ತಲೆ ಅದು ಗರಂ ಮಾಡ್ಬೇಡ ಹೇಳ್ತದೆ ನಿನ್ಗೆ. ಇಂಗ್ಲಿಷ್ ಬರ್ತೈತಿ ನಿನಗ? ಅದಕ್ಕೆ ಪೆನ್ಷನ್ ಅಂತಾರೇನ? ಟೆಕ್ನಿಷಿಯನ್ ಅಂತಾರ ಅದಕ್ಕ. ಅದೇ. ಹೌದು, ಕೆಲಸ ಏನ್ ಮಾಡ್ತೀನಿ ನೀನು? ಕೆಲಸ ಅದು ನಾನು ಅದು 24/7 ಅಲ್ಲ, ಅದು ಬಿಜಿ ಇರ್ತೇನೆ ನಾನು. 24 ಬಾರ್? ಯಾವ ಬಾರ್ ಅದು? ಸಪ್ಲೈಯರ್ ಆಗೇನ್ ಮತ್ತೆ? ಅದು ಬಾರ್ ಅಲ್ಲ, ಅದು 24 ಸೈಡ್ಗೆ ಸ್ಟ್ರೇಟ್ ಲೈನ್ ಇರ್ತದೆ ನೋಡು, ಅದು ಬಾರ್. ಹಾ, ನಮ್ ಬಾರ್ನಾಗ ಲೈನ್ ಎಲ್ಲ ಇಲ್ಲ, ಸೀದಾ VIP ಎಂಟ್ರಿ ನಂದು. ವೆರಿ ಇಂಟರ್ನ್ಯಾಷನಲ್ ಪರ್ಸನ್. ಕೆಲಸ ಏನ್ ಮಾಡ್ತೀಯಂದಿ? ಅದು ಮೇಲಿನ ಕೆರಿ ಕೆಳಗಿನ ಕೆರಿಯಲ್ಲಿ ಅದು ದೊಡ್ಡ ದೊಡ್ಡ ಲಪಡ ಆಗ್ತದೆ ನೋಡು, ಅಲ್ಲಿ ಈಗ ನಾನು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ತೇನೆ ನಾನು. ಓ, ನಂದೊಂದ್ ದೊಡ್ಡ ಲಪಡ ಆಗೈತಿ, ಅದು ಸ್ಲೋ ಮೋಷನ್ ಮಾಡ್ಕೊಡ್ತಿ? ಅದು ಸ್ಲೋ ಮೋಷನ್ ಅದು ಹೀಗೆ ಮಾಡೋದು, ಅದು ಡ್ಯಾನ್ಸರ್ ಮಾಡ್ತದೆ, ಅದು ನಾನು ಮಾಡೋದಿಲ್ಲ. ಓ, ಇಂಗ್ಲಿಷ್ಗೆ ಬಾಲ್. ನನ್ನೊಂದ್ ಲಪಡ ಆಗೈತಿ, ಅದು ಸರಿ ಮಾಡ್ಕೊಡ್ತೀಯ ಅಂತ ಕೇಳಿದೆ. ಅದು ನೀನು ಪೆನ್ಷನ್ ತಗೋಬೇಡ ಕುಂಡಿವ, ಅದು ನಾನು ಮಾಡ್ತೇನೆ. ಬ್ಯಾಡ್ ಬಿಡ, ಅದ್ ನಿನ್ನ ಹತ್ರ ಆಗಂಗಿಲ್ಲ, ನಾನ್ ನೋಡ್ಕೊತೀನಿ. ನನ್ಗೇನು ಲೈಟ್ಸ್ ಅಲ್ಲಿ ತಗೊಳ್ತೀನಿ ನೀನು. ನಾನು ಒಂದು ಪಾಟೀಲ್ ಸಾಹೇಬ್ಗೆ ಫೋನ್ ಹಾಕಿದ್ರೆ ಅಲ್ಲ, ಅದು 15-20 ಅದು ಹುಡುಗ ಬರ್ತದೆ, ಅದು ಬರ್ತದೆ. ಹಚ್ಚಿ ನೋಡು. ಅದು ಪಾಟೀಲ್ ಸಾಹೇಬ್ಗೆ ಫೋನ್ ಹಾಕಿದ್ರೆ ಅದು ಯಾವ್ದು ಲೇಡೀಸ್ ನನ್ಗೆ ಅದು ಇಂಗ್ಲಿಷ್ ನಲ್ಲಿ ಗಾಳಿ ಹೊಡಿತದಲ್ಲ. ಬೋಡ್ಸಿಕೆ ಮೊದ್ಲು ಕರೆನ್ಸಿ ಹಾಕದಕ್ಕ ಇಂಗ್ಲಿಷ್ನಾಗ ಗಾಳಿ ಹೊಡಿತದಂತೆ. ಹಿಡಿ, ನಂದ್ರಾಗ ಮಾಡ. ಇದೇನಿದು ಕವರ್? ಫೋನ್ ಎಲ್ಲಿ ಉಂಟು? ಫೋನ್ ಮನ್ಯಾಗ ಐತಿ. ಫೋನ್ ನೀನು ಮನೆಗೆ ಇಟ್ಕೊಳ್ಳಿಕ್ಕೆ ಫೋನ್ ತಗೊಂಡೆ ನೀನು? ಮತ್ತೆ ನಿನ್ನಂಗ 4 ಕಡೆ ಫೋನ್ ಮಾಡಿ ಅನ್ನೋದಕ್ಕ ಫುಲ್ ಕಾಸ್ಟ್ಲಿ ಫೋನ್ ಮನ್ಯಾಗ ಇಟ್ಟೇನಿ, ಶೇಪ್ ಐತಲ್ಲಿ, ಚಾರ್ಜಿಂಗ್ ಹಾಕಿಟ್ಟು ಬಂದ್ಬಿಟ್ರೇನಿ. ಇದು ತಗೊಂಡು ನೀನು, ನಂದು ಅದು ಇನ್ನೊಂದು ಫೋನ್ದಲ್ಲಿ ಮಾಡ್ತೇನೆ ನಾನು. ಅದು ಪಾಟೀಲ್ ಭಾಯ್, ಅದು ನಮ್ದು ಕುಂಡಿ ಭಾಯ್ದು ಅದು ಸ್ವಲ್ಪ ಅದು ದೊಡ್ಡ ಲಪಡ ಆಗಿದೆ. एक 15-20 लोक दांड्या. 15 ಸಾಲಂಗಿಲ್ಲ, 30. एक 30 लोक दांड्या. ಅದು ಸ್ವಲ್ಪ ಲೊಕೇಶನ್. ಮಾಮ ಅದು ಅರ್ಜೆಂಟ್ ಅರ್ಜೆಂಟ್. ಇದು ನಿಂದು ಲಪಡ ಏನಾಯ್ತದು? ಅಲ್ಲೋ, ನಿನ್ನೆ ಬಾರ್ನಾಗ ಮುಕ್ಳಿಲಿ ಕುಡ್ದು ಬಂದೇನಿ. ಕುಡ್ದಾದ್ಮೇಲೆ ಬಿಲ್ ಕಟ್ಟಕ್ ರೊಕ್ಕ ಕೇಳಕತ್ತಾರ. ಅಲ್ಲ, ನಾ ಅವ್ರದೇ ಬಾರಿಗೆ ಹೋಗಿ ಅವ್ರದೇ ಎಣ್ಣೆ ಕುಡ್ದು ಅವ್ರದ್ದು ವ್ಯಾಪಾರ ಮಾಡ್ಕೊಟ್ಟು ಬಂದೇನಿ. ಎಣ್ಣೆ ಎಲ್ಲ ಅವ್ರದೇ ಸೇಲ್ ಆಗೈತಿ, ಮತ್ ಮ್ಯಾಗಿನ್ ನನಗ ರೊಕ್ಕ ಕೊಡಂತಾರ. ಅದಕ್ಕ ದೊಡ್ಡ ಜಗಳ. ಅದು ಯಾವ್ದು ಬಾರ್ದದು? ಅದು ಬಹು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಐತಲ್ಲ, ಅದೇ. ಹೌದು, ಅದು ನಂದು ಬಾರದು ಗೊತ್ತೈತಿ, ಅದಕ್ಕ ನಿನ್ನ ಹತ್ರ ಸ್ಲೋ ಮೋಷನ್ ಕೇಳಕ್ ಬಂದೇನಿ. ಅಣ್ಣ, ಇಷ್ಟ ಚೆನ್ನಾಗಿ ನೀವು ಡೋಲಕ ಬಾರಿಸಿದ್ರಲ್ಲ, ನಿಮ್ಗೆ ಜಾಸ್ತಿ ಯಾರ ಕೀಬೋರ್ಡ್ ಬರೋದು? ಹೌದಾ? ನಮ್ಗೂ ರೇಚಣ್ಣೆ ಬರವ ಮದ್ಮದೆ ಕೀಬೋರ್ಡ್ಗ. ಎಂತ ಬಡ್ಡೆ ಕಸವಾಸ ಆಯ್ತು. ನೋ ಮಗ, ಫಾರೂಕ್ ಕಾದಾರ ಕಣೋ. ನಮ್ ಫಾರೂಕಿಗೆ ಹೊಡಿತವ್ರ. ಯಾರು ಅದು ಖಾದರಣ? ಅಣ್ಣ, ಅವ್ರ ಅಪ್ಪ ಕಣ. ಅಯ್ಯೋ, ಅಪ್ಪಂಗ್ ಮಾಡಿ ಕರ್ಕೊಂಡು. ಏನ್ರಿ, ಯಾವಾಗ್ಲೂ ಯಾಕೆ ಟೆನ್ಷನ್ ಅಲ್ಲಿ ಇರ್ತೀರಾ? ಆ ಟೆನ್ಷನ್ ನಿಮ್ ಹತ್ತಿರ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಒದ್ದು ಓಡಿಸಿ ಆ ಟೆನ್ಷನ್ ಬಂದ್ರೆ. ನೀವು ಸ್ಟ್ರಾಂಗ್ ಆಗಿ ಆ ಟೆನ್ಷನ್ ನಿಮ್ ಹತ್ತಿರ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಬಂದ್ರೆ ಒದ್ದು ಓಡಿಸ್ತಾ ಇರ್ಬೇಕು. ಹೌದಲ್ವಾ? ನೀನೇ ಕಣೆ ದೊಡ್ಡ ಟೆನ್ಷನ್. ಐ ಆಮ್ ಫ್ರೀ, ಐ ಆಮ್ ಫ್ರೀ. ಟೆನ್ಷನ್ ಹೋಯ್ತು, ಐ ಆಮ್ ಫ್ರೀ. ಏನ್ರ ಮಾಡಿ ತುಂಬಾ ಸ್ವಲ್ಪ ಹೊಟ್ಟೆಸ್ತಾ ಆಗ್ಯದ. ದಿನ ಮನೆಗ್ ಮಾಡ್ತಿರಲ್ಲ, ಇವತ್ತು ಹೊರಗಡೆ ಪಾಪ ಗೋಬಿ ಮಂಚೂರಿ ತಿನ್ನು. ಜಾತ್ರೆ ಐತಲ್ಲ, ಅಕ್ಕಿಗೂ ಚಂದ ರೆಡಿ ಮಾಡು, ನೀನು ಚಂದ ರೆಡಿ ಆಗು. ಜಾತ್ರೆ ಹೋಗಮು, ಊಟ ಮಾಡಮ್ಮ, ಅಲ್ಲೇ ಪಿಕ್ಚರ್ ರೂಮ್ ಬಂದು ಬಂದೆ. ನಮ್ ದೋಸ್ತ್ ಕರೆ ಆತಾನೆ. ಬಂದೆ, ರೆಡಿ ಆಗ. ಇಬ್ರು ರೆಡಿ ಆರಮ್ಮ. ಬ್ರೇಕ್ ಡ್ಯಾನ್ಸ್ ತಗೋ ಕೊಡು. ಎಲ್ಲ ತಿನ್ನು. ಪೊಟ್ಯಾಟೊ ಟ್ವಿಸ್ಟರ್ ತಿನ್ನು. ರೆಡಿ ಆಗಮ್ಮ. ಫೋನ್ ಮಾಡಿ ಮಮ್ಮಿ, ಟೈಮ್ ಆಯ್ತು, ನಂಗೆ ಹೊಟ್ಟೆ ಎಸಿತಿದೆ. The number you are calling is either switched off or not reachable at the moment. Please try later. ನೋಡಿ ಹೋಗ್ ಮಾರೆ. ಹೌದಾ? ಇನ್ನೊಂದ್ ಸ್ವಲ್ಪ ದಿನ ಆಡ್ಬೇಕಿತ್ತು. ಬೇಗ ಒಳಗ್ ಹೋಗು. ಎಂತಕ್ಕೆ? ಜೋರ್ ಗಾಳಿ ಬಂದ್ರೆ ಹಾರೋಗ್ತಿ.
ನಾಯಿಗುಡಿ ಕೋಲಿಲ್ಲ ಐತೆ. ನೀನೇ ಇದೆಯಲ್ಲ ಮತ್ ಕೋಲಿ ಅಂತಕ್ಕೆ ಹಚ್ಚ ಅಣ್ಣ ಸ್ವಲ್ಪ ಬರ್ತಿ ಗಾಳಿಪಟ ಹಾರಿಸ್ಬೇಕು. ಹಾರ್ಸು. ಪೇಪರೇ ಇಲ್ಲ. ಅದಕ್ಕೆ ನಾ ಏನ್ ಮಾಡ್ಲಿ? ನಿಂಗೆ ಮಾಡಿ ಹಾರಿಸ್ತೆ. ಮಚ್ಚ ಅಲ್ಲಿ ಒಬ್ಬ ಅಣ್ಣ ಕೂತವನಲ್ಲ ಅವ್ನ ಹೆಂಗ್ ಮಾಡ್ಕೊಂತೀನಿ ನೋಡು. ಸರಿ ನಡಿಯಪ್ಪ, ಅದ್ ಹೆಂಗ್ ಮಾಡ್ತೀವಿ ನೋಡೋ ನಾವು. ಅಣ್ಣ ಇದೆಷ್ಟು? ಒಂದು ಇವತ್ ರಾತ್ರಿ ನಿಮ್ ಚಿಕ್ಕ ನಂದು. ಬರೀ ಇಂತದೇ. ನಮಸ್ಕಾರ ಗುರುಗಳೇ. ಎಲ್ಲಪ್ಪ ಗುರಿ. ಬಂಗಾರಿ ಬಾರೆ ಎಣ್ಣೆ ಹಾಕೊಳ್ಳೋಣ. ಈ ಎಣ್ಣೆ ಇದಲ್ಲ. ಎಲ್ ಬಿಡ್ತೀರಾ ನಿಮ್ ಬುದ್ಧಿ? ಹಾಳು ಎಣ್ಣೆ ಚಟ ಬಿಡಬೇಕು, ಕಮ್ಮಿ ಕುಡಿಯೋಣ. ಸರ್ ಇದುವರೆಗೂ ನೀವ್ ಯಾರನ್ನಾದ್ರೂ ಲವ್ ಮಾಡಿದೀರಾ? ಸರ್ ಇಲ್ಲಿವರೆಗೂ ಯಾರು ಲವ್ ಮಾಡಿದ್ರೆ ಮದ್ವೆ ಆದ್ಮೇಲೆ ಲವ್ ಮಾಡ್ತಾರೆ ಸರ್. ಹೌದಾ? ಯಾರನ್ನ ಲವ್ ಮಾಡ್ತಾ ಇದ್ದೀರಾ ಸರ್? ಭಾಗ್ಯಲಕ್ಷ್ಮಿಯ. ಓ, ಧಾರಾವಾಹಿ ಭಾಗ್ಯಲಕ್ಷ್ಮಿನಾ ಸರ್? ಅವರೆಲ್ಲ ನಿರ್ತಿ ಭಾಗ್ಯಲಕ್ಷ್ಮಿ ಸರ್. ನೀವ್ ಹುಟ್ಟಿರೋ ನಕ್ಷತ್ರ ಯಾವ್ದಲ್ಲ? ನಾನು ಒತ್ತರ ಹೊತ್ತು ಹುಟ್ಟಿನಂತೆ. ಒತ್ತರ ಹೊತ್ತು ಎಲ್ಲಾರ ನಕ್ಷತ್ರ ಇದ್ದಾವ? ಹೋಗ್ಬಿಟ್ಟಿ ನೋಡ್ರ, ಮನೆಗೆ ರೋಬೋ ತಗೊಂಡ್ಬಂದಿದ್ದೀನಿ. ಯಾರಾದ್ರೂ ಸುಳ್ಳು ಹೇಳಿದ್ರೆ ರೋಬೋ ಕಪಾಳ ಕೊಡಿಯುತ್ತೆ. ಏಯ್, ನೀನ್ ರಾತ್ರಿ ಎಲ್ಲ ಹೋಗಿದ್ದೆ? ಅಪ್ಪ ನನ್ನ ಫ್ರೆಂಡ್ ಜೊತೆ ಗ್ರೂಪ್ ಸ್ಟಡಿ ಮಾಡಕ್ ಹೋಗಿದ್ದೆ ಅಪ್ಪ. ನೋಡು ನೋಡು, ರೋಬೋ ಹೊಡೀತು. ಸುಳ್ಳು ಹೇಳ್ತಾ ಇದೀಯ. ಕರೆಕ್ಟ್ ಎಲ್ಲಿ ಹೋಗಿದ್ದೆ? ಅಪ್ಪ ಇಲ್ಲ ಅಪ್ಪ, ಮೂವಿಗೆ ಹೋಗಿದ್ದೆ. ಯಾವ ಮೂವಿ? ಅದು ಸಲಾರ್ ಮೂವಿ ಅಪ್ಪ. ನೋಡು, ಮತ್ತೆ ಹೊಡೀತು. ಕರೆಕ್ಟ್ ಆಗಿ ಯಾವ ಮೂವಿ ಹೋಗಿದ್ದೆ? ಇಲ್ಲ ಅಪ್ಪ, ಅಡಲ್ಟ್ ಮೂವಿಗೆ ಹೋಗಿದ್ದೆ. ಏನು ಅಡಲ್ಟ್ ಮೂವಿ ನೋಡ್ದೇನು? ನಿನ್ ಏಜ್ ಅಲ್ಲಿ ಇದ್ದಾಗ ಇಂಥ ಮೂವಿ ಎಲ್ಲ ನೋಡೇ ಇರ್ಲಿಲ್ಲ ಕಣೋ. ನಿಮ್ಮ ಅಪ್ಪನ ತರ ಅಡಲ್ಟ್ ಮೂವಿಗಳು ನೋಡ್ಬೇಡ ಕಣೋ. ನನ್ನ ನೋಡು, ನಾನಂತ ಮೂವಿಗಳು ನೋಡೋದೇ ಇಲ್ಲಪ್ಪ. ಸುಮ್ಮನೆ ಕೆಲಸ ಅಂದ್ರೆ ಏನ್ ಅಂಗಡಿಲಿ ಹೋಗ್ಬಿಟ್ಟು ತಗೊಂಡ್ಬರೋ ಐಟಮ್ ಏನು? ಕಷ್ಟಪಟ್ಟು ದುಡಿಬೇಕು. ಕಷ್ಟ ಕಷ್ಟ ಸರ. ಅಲ್ಲ, ಈ ಡೈಲಾಗ್ ಈತ ಪಾತ್ರ ಮ್ಯೂಸಿಕ್ ಎಲ್ಲ ಬೇಕಿತ್ತ ನನಗೆ? ಬೇಕ್ರಿ ಸರ್. ಫಸ್ಟ್ ಎಪಿಸೋಡ್ ಅಲ್ಲ, ಸ್ವಲ್ಪ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗ್ಲಿ ಅಂತ. ಏನಾಗ್ಲಿ? ರಿಜಿಸ್ಟರ್ ಆಗ್ಲಿ ಅಂತ. ನಾನು ಅಮಿತಾಬ್ ಬಚ್ಚನ್ ಅವರು ಸೇಮ್ ಟು ಸೇಮ್. ನೀನು ಅಮಿತಾಬ್ ಬಚ್ಚನ್ ಸೇಮ್ ಟು ಸೇಮ್. ಹೆಂಗೋ? ನಾವಿಬ್ರು ಗಂಡಸರ್ರಿ. ಕೆಲ್ಸ ಅಂತ ಇದೆಯಲ್ಲ, ನೀನ್ ಏನ್ ಓದಿದ್ಯಾ ಹೇಳು? ವಾಟ್? ಓ ಮೈ ಗಾರ್ಜಿಯಸ್. ಓದಿದ್ರೆ ಕೆಲಸ ಸಿಗ್ತೈತಿ? ಹೌದು. ನಮ್ಮಪ್ಪ ನಾ ಓದ್ತಿದ್ದೆ ಅಂತ ನಾಯಿಗೆ ಹೊಡೆದಂಗ್ ಹೊಡಿತಿದ್ದಾರೆ. ನಾ ಓದ್ತಿರೋ ಪುಸ್ತಕ ಎಲ್ಲ ಸುಟ್ಟಾಕಿದ. ಇನ್ ಮುಂದೆ ಯಾವತ್ತು ನೀವು ಓದ್ಬಾರ್ದಂತ ಪ್ರಾಸಿಮ್ ಮಾಡ್ಕೊಂಡಿದ್ದ. ಪ್ರಾಸಿಮ್ ಅದು ಪ್ರಾಮಿಸ್ ಇಂಗ್ಲಿಷ್ ನಾಗ ಪ್ರಾಸಿಮ್ ಅಂತಾರ ಅದಕ್ಕೆ. ನೋಡು, ಒಂದ್ ಕೆಲಸ ಮಾಡು. ನೀನ್ ಯಾವ ಪುಸ್ತಕ ಬೇಕು, ಯಾವ್ದೇ ಓದ್ತಾ ಇದ್ದೆ ಹೇಳು, ನಾನು ಹೊಸದಾಗ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಲವರ್ಸ್ ಗಳ ಸಾವಾಸ, ಅಟ್ಟದ ಮ್ಯಾಗ ಅಟ್ಟಹಾಸ. ಯಾವ ತರದ ಪುಸ್ತಕ ಓದ್ತಾ ಇದ್ದೋ ನೀನು? ನಾ ಓದ್ತಿರ್ಲಿಲ್ರಿ ಸರ್. ಮತ್ತೆ ಬರೀ ಫೋಟೋ ನೋಡ್ತಿದ್ದೆ. ನಿಮ್ಮ ಅಪ್ಪನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಸುಟ್ತಾ ಇದ್ದಿದ್ದು ಪುಸ್ತಕ ಅಲ್ಲ, ನಿನ್ನ ಸೂಟ್ ಆಗ್ತಾ ಇದ್ದೆ. ಅದಕ್ಕೆ ನೀವು ನಮ್ಮ ಅಪ್ಪಲ್ಲ. ಈಗ ನೋಡ್ರಿ, ನಾವಿಬ್ರು ಸೇಮ್ ಟು ಸೇಮ್. ನಾವಿಬ್ರು ಸೇಮ್ ಟು ಸೇಮ್. ಮತ್ತೆ ಹೆಂಗ ಸೇಮ್ ಟು ಸೇಮ್? ಇಬ್ರು ಮಜಾ ಟಾಕೀಸ್ನಾಗ ಅದೀವಿ. ಒಟ್ರೆ ಯಾವ್ದೋ ಟಾರ್ಚರ್ ಬಂದಿದೆ. ಏನ್ ಅಂದವಾಗ್ಬಿಟ್ಬಿಡ ನನ್ನ ಮಗ ನೀನು. ಏನ ಇದು ನಂದೊಂಚೂರು ಮೊಬೈಲ್ ಆನ್ ಆಗ್ತಾ ಇಲ್ಲ, ನೋಡಿ ಅಣ್ಣ ಏನಾಗಿದೆ ಅಂತ. ಮೊಬೈಲ್ ಆನ್ ಆಗ್ತಾ ಇಲ್ಲ, ಕೊಡಿ ನಿಮಿಷ ಚೆಕ್ ಮಾಡ್ತೀನಿ. ಅಣ್ಣ, ಇದರಲ್ಲಿ ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿದೆ ಅಣ್ಣ. ಇದು ನಿಮ್ಗೆ ಒಂದ್ 5,000 ರೂಪಾಯಿ ಖರ್ಚಾಗುತ್ತೆ ಅಣ್ಣ. 5,000 ರೂಪಾಯಿನಾ? ಅಣ್ಣ ನನ್ ಬಡವ ಅಣ್ಣ, ಗಾರೆ ಕೆಲಸ ಮಾಡೋದು. ನನ್ನ ಹತ್ರ ಅಷ್ಟೆಲ್ಲ ದುಡ್ಡು ಎಲ್ಲಿ ಬರುತ್ತೆ ಅಣ್ಣ? ಚಿಕ್ಕ ಮಗು ಇದೆ ಅಣ್ಣ, ಅದಕ್ಕೂ ಸಾಕ್ಬೇಕು. ತಂಗಿದಾಳೆ ಅಣ್ಣ, ಓದಿಸ್ಬೇಕು. ಹೌದೇನ್ರಿ? ಮನೇಲಿ ಅಮ್ಮ ಇದಾರೆ ಅಣ್ಣ, ಹುಷಾರಿಲ್ಲ. ದಿನ ಎಲ್ಲ ಕೆಲಸ ಮಾಡಿದ್ರೆ ದಿನಕ್ಕೆ 500 ರೂಪಾಯಿ ಸಂಬಳ ಕೊಡ್ತಾರೆ ಅಣ್ಣ. ಅಷ್ಟೆಲ್ಲ ದುಡ್ಡಿಲ್ಲ ಅಣ್ಣ ನನ್ನ ಹತ್ರ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಣ್ಣ. ನಿಮ್ ಜೀವನ ಎಲ್ಲ ಬರೀ ಕಷ್ಟನೇ ಆಗೋಯ್ತಲ್ರಿ. ಹೋಗಿ ಬಿಡ್ರಿ, 1,000 ರೂಪಾಯಿ ಕೊಡ್ರಿ, ರೆಡಿ ಮಾಡ್ಕೊಡ್ತೀನಿ, ಡಿಸ್ಪ್ಲೇ ಹಾಕೊಡ್ತೀನಿ. ಆಯ್ತಣ್ಣ, ಮಾಡ್ಕೊಡಿ ಅಣ್ಣ, ತುಂಬಾ ಉಪಕಾರ ಆಗುತ್ತೆ. ತಗೊಳ್ಳಿ ಅಣ್ಣ, ಮಾಡ್ಕೊಡಿ ಅಣ್ಣ ಒಂಚೂರು. ಹೌದಾ ಅಣ್ಣ, ತಡೀರಿ, ರೆಡಿ ಮಾಡ್ಕೊಡ್ತೀನಿ, ಒಂದ್ ಅರ್ಧ ಗಂಟೆ ಅಷ್ಟೇ. ತೊಳಿ ಅಣ್ಣ, ರೆಡಿ ಆಯ್ತು. ಲಬ್ಬರು ನಾಳೆ ಬಿಚ್ಚಿ ಅಣ್ಣ, ಇದು ಡಿಸ್ಪ್ಲೇ ಹಾಕಿದೀನಿ, ತೊಳಿ ತೊಳಿ. ತಗೊಳ್ಳಿ ಅಣ್ಣ ದುಡ್ಡು. ಟಚ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಹುಷಾರಾಗಿ ಯೂಸ್ ಮಾಡ್ಕೊಳ್ಳಿ, ಬಡವ್ರು ಅಂತಿದ್ದೀರಾ. ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ, ರೆಡಿ ಮಾಡ್ಕೊಟ್ಟಿದ್ಕೆ. ಆಯ್ತು ಆಯ್ತು. ಫೋನ್ ಬರ್ತಿದ್ಯಾ? ಯಾರು? ನಂದು.
ಹಲೋ ಬೇಬಿ, ನಿನ್ ಫೋನ್ ರೆಡಿ ಆಯ್ತು, ಟೆನ್ಷನ್ ಏನ್ ತಗೋಬೇಡ, ಈಗ ತಗೋ ಬರ್ತಾ ಇದೀನಿ. ಚಿನ್ನ ಬಂದ್ಬಿಟ್ಟೆ, ನಿನ್ ಫೋನ್ ರೆಡಿ ಆಯ್ತು, ಈಗ ಬರ್ತಾ ಇದೀನಿ ಡಿಸ್ಪ್ಲೇ ಹಾಕಿಸ್ಕೊಂಡು. ಇವತ್ತಿನ ಕಾಲದಲ್ಲಿ ಪಾಪ ಅಂತ ಯಾರಿಗೂ ಕರುಣೆಯನ್ನು ತೋರಿಸ್ಬಾರ್ದು. ಯಾರು? ಮೇಡಮ್ ಪಾರ್ಸೆಲ್. ಓ ಕೊಡಿ. ಮೇಡಮ್ ನೀವು ರಕ್ಷಾ ಅವರಲ್ವಾ? ಹೌದು. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಥ್ಯಾಂಕ್ ಯು. ಮೇಡಮ್ ಒಂದು ಫೋಟೋ. ಅದಕ್ಕೇನಂತೆ, ಬನ್ನಿ. ಮೇಡಮ್ ಪ್ರಾಡಕ್ಟ್ ಕೊಟ್ರೆ ಫೋಟೋ ತಗೊಂಡು ಹೋಗ್ತೀನಿ. ಹೌದಾ, ತಗೊಳ್ಳಿ. ಅಲ್ಲಿ ಮಂಗ್ಯಾನಿಕೆ ಇಲ್ಲಿ ಧಾರವಾಡ ಮಠ ಬಂದಿ ನಮ್ ಮನಿಗ್ ಬಂದ್ ಹೋಗಾಕ ಏನಾಗತೈತಿ ನಿನಗ? ಸುಮ್ಮನೆ ನಡಿಲೆ, ಮುಕ್ಕಳಿ ಮುಚ್ಕೊಂಡು ಹೋಗು, ನಡಿ ಮನಿಗೆ. ಮುಕ್ಕಳಿ ಪಕ್ಕಳಿ ಅನ್ಬೇಡ್ಲಿ, ಮಂದಿ ಬೈಯೋದಿಲ್ಲ ನಿಂಗೆ. ಮಂದಿ ಬೈತಾರ ಅಲ್ಲಿ, ಎಲ್ಲಿ ಮಂದಿ ಬೈತಾರ್ಲೆ? ಮಂದಿನ ಮುಗಳಪ್ಪ ಅಂತೇಳಿ ಹೆಸರಿಟ್ಟಾರ ನನಗೆ. ಸುಮ್ಮನೆ ನಡಿಪ್ಪ. ಒಂದ ಚಡ್ಡ ಇಬ್ರು ಕಾಲ್ ಹಾಕಿದ್ ಮರ್ತ ಬಿಟ್ಟು ಎಣ್ಣೆ ಅದ. ಒಂದ ಚೊಣ್ಣ ಒಗಿದ ಹಾಕೊಂಡಿದ್ ನೆನಪೈತ್ ನನಗ. ಮಂದಿ ಒಂದ್ ನಮಸ್ಕಾರಪ್ಪ ಕರೆಕ್ಟ್ ಹೆಸರಿಟ್ಟ ನೋಡ್ಲಿ, ಮುಗಳಪ್ಪ ಅಂತ. ಅದೆಲ್ಲಾ ಬಿಡ್ಲಿ, ನಮ್ದ ಗ್ಯಾಂಗ್ ಐತಿ, ಸಂಜಿಕ್ ಬರ್ತಿಲ್ವ? ಹಾಗ ನೀ ಕರೀದ ಮನಿಗ್ ಬಂದ್ ಊಟ ಮಾಡದವ ನಾನು, ಹಿಂಗ್ ಕೈ ತೋರ್ಸಿ ಕರೆದ್ರ ಬರ್ದಂಗಿರ್ತಾನಲ್ಲೇ. ರೀ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಜಯಂತ ಎಲ್ಲಿದ್ಯೋ? ಬೇಗ ಆಟೋ ಹತ್ರ ಬಾರಲ್ಲ. ಇಲ್ಲೇ ಆಟೋ ಒಳಗಡೆ ಇದ್ದೀನಿ. ಆಟೋ ಐತಿ, ನೀನ್ ಎಲ್ಲಿದ್ಯಪ್ಪ? ಆಟೋ ಒಳಗಡೆ ಇದ್ದೀನಿ ನೋಡೋ. ಆಟೋ ಒಳಗಡೆನಾ? ಒಂದ್ ಕೆಲ್ಸ ಮಾಡು, ಟಾರ್ಚ್ ಆನ್ ಮಾಡು. ಏಯ್ ಲೈಟ್ ಅಂತ ಹಾಕ್ರ.